ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ವಿಡಿಯೋಗಳನ್ನು, ಅದರಲ್ಲಿ ಅಮೌಂಟ್ ಹೇಳಿರಲಿಲ್ಲ. ಸೊ ಇವತ್ತು ನಾನು ಷಣ್ಮುಖರನ್ನು ವಿಸಿಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಬುಕ್ಕಿಂಗ್ ಆಗಿರುವಂತಹ ಸ್ಥಳಗಳು ಹಾಗೂ ಅಮೌಂಟು, ಎಷ್ಟು ಎತ್ತರ ಗಣಪತಿಗಳಿದ್ದಾವೆ, ಯಾವ ಊರಿಗೆ ಬುಕ್ಕಿಂಗ್ ಆಗಿದ್ದಾವೆ, ಎಷ್ಟು ರೀಸನಬಲ್ ರೇಟ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮುಂಬೈ ಸ್ಟೈಲೇನೆ ಇದು, ಟೋಟಲಿ ಎಲ್ಲ ಬಂದು ಮುಂಬೈ ಸ್ಟೈಲ್ ಇರೋದು. ಫೈಬರ್ ಇಂದ ಬರುತ್ತೆ, ಅಂದ್ರೆ ನೀರಿಗೆ ಹಾಕಂಗಿಲ್ಲ ಅದು. ಅದು ಯೂಸ್ ಮಾಡೋದು ಅಂದ್ರೆ ಒಂದ್ಸರಿ ತಗೊಂಡ್ರೆ ಮತ್ತೆ ವರ್ಷ ಯೂಸ್ ಮಾಡಬಹುದು. ಹಂಗೆ ಎತ್ತಿಟ್ಕೊಳ್ಳೋದು, ನೀರಿಗೆ ಹಾಕಂಗಿಲ್ಲ. ಅದು ಪರ್ಮನೆಂಟ್ ಗಣಪತಿಗೆ 3-4 ದಿನ ಬೇಕು. ಅದು ಒಂದ್ ದಿನಕ್ಕೆ 4-4 ತೆಗಿಬೇಕು. ಇದಕ್ಕೆ ಇರೋದು ವ್ಯತ್ಯಾಸ ಇದೆ. ಹ್ಯಾಂಡ್ ಮೇಡ್ ವರ್ಕ್ ನಮ್ದು. ಸ್ಟೋನ್ ವರ್ಕ್ ಅಂದ್ರೆ ಎಲ್ಲ ಕೈಯಲ್ಲೇ ರೆಡಿ ಮಾಡಿ, ಪ್ರತಿಯೊಂದು ಪೀಸು ಕೈಯಲ್ಲೇ ರೆಡಿ ಮಾಡಿ, ಕೈಯಲ್ಲೇ ಇದೆಲ್ಲ ರೆಡಿ ಮಾಡಿರೋದು. ಒಂದೊಂದು ಬಿಡ್ಸು ಸಮೇತ ಕೈಯಲ್ಲಿ ಅಂಟಿಸಿರೋದು. ಸುಮ್ಮನೆ ರೆಡಿ ತಂದ್ಬಿಟ್ಟು ಹಿಂಗ್ ಅಂಟಿಸಿರೋದಲ್ಲ ಇದು. ಓಕೆ, ಇದುವರೆಗೂ ಯಾವ್ದು ಬುಕಿಂಗ್ಸ್ ಆಗಿದಾವ ಸರ್? ತುಂಬಾ ಆಗಿದೆ. ಬಂದ್ಬಿಟ್ಟು ರಾಣೆಬೆನ್ನೂರು ನೋಡಿ. ಇದು ರಾಣೆಬೆನ್ನೂರು ಲೇಬಲ್ ಹಾಕಿದ್ದಾರೆ, ಅಡ್ರೆಸ್ ಹಾಕಿದ್ದಾರೆ. ಚಳ್ಳಕೆರೆಯಿಂದ ಮುಂದೆ ಉಳ್ಳಾರ್ತಿ ಅಂತ, ದೊಡ್ಡ ಇದು ಬುಕಿಂಗ್ ಆಗಿದೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಇದನ್ನ ಲೇಬಲ್ ಅಂಟಿಸಿದ್ದಾರೆ ಆಲ್ರೆಡಿ. ಅದನ್ನ ಸ್ವಲ್ಪ ತೋರಿಸಿ, ಯಾಕಂದ್ರೆ ಬುಕಿಂಗ್ ಆಗಿರೋದನ್ನ ಆಲ್ರೆಡಿ ಬರ್ದಿದ್ದಾರೆ, ನೇಮು ಅಡ್ರೆಸ್ ಎಲ್ಲ. ಬರೇ 40,000 ವಿತ್ ಸ್ಟೋನ್ ವರ್ಕ್, ವಿತ್ ನೋಡಿ ಫಿನಿಶಿಂಗ್ ಸಮೇತ ಕೊಡ್ತಾ ಇರೋದು. ಬರೇ 40,000. ಅಷ್ಟೊಂದು ಮಾರ್ಜಿನ್ ಇದೆ ನಿಮ್ಗೆ. ಅಲ್ಗು ಇಲ್ಗು ನೋಡ್ಕೊಂಡ್ರೆ ತುಂಬಾ ಮಾರ್ಜಿನ್, ತುಂಬಾ ಅಂದ್ರೆ ತುಂಬಾ. ಆ ರೇಂಜೇ ಬೇರೆ, ಅವ್ರ ಯೋಚನೆ ಮಾಡೋ ರೀತಿನೇ ಬೇರೆ. ನಮ್ದು ಏನಪ್ಪಾ ಅಂದ್ರೆ ಲೋಕಲ್ ನವ್ರು ಖುಷಿ ಆಗ್ಬೇಕು ನಮಗೆ. ನಾವು ಭುಜದ ಮೇಲೆ ಅದು ಸ್ಟ್ಯಾಂಡಿಂಗ್, ಇದು ಸಿಟ್ಟಿಂಗ್. ಭುಜದ ಮೇಲೆ ಹೆಗ್ಲ ಮೇಲೆ ಕೂತ್ಕೊಂಡಿರೋದು, ಆಂಜನೇಯ ಮೇಲೆ ಕೂತಿರೋದು. ಸೊ ಈ ಕಸ್ಟಮರ್ಗೆ ಇದು ಎಷ್ಟು ಕೊಡ್ಬೋದು ನೀವು ಇಲ್ಲಿಗೆ ಬಂದ್ರೆ? ನಿಮ್ ಕಡೆಯಿಂದ ಚಾನಲ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಬಂದ್ರು ಕಸ್ಟಮರ್ ಅಂದ್ರೆ ನಮ್ ಕಡೆಯಿಂದ ನಿಮ್ ಕಡೆಯಿಂದ ಬಂದವ್ರಿಗೆ ನಾವು ಡಿಸ್ಕೌಂಟ್ ಕೊಡ್ತೀವಿ. ಓಕೆ ಸರ್. ನರಸಿಂಹ ಸ್ವಾಮಿ ಮೇಲ್ಗಡೆ, ಇದು ಉಗ್ರ ನರಸಿಂಹನ ಮೇಲೆ ಗಣೇಶ ಕೂತಿರೋದು. ಅದು ಆಂಜನೇಯನ ಮೇಲೆ ಗಣೇಶ ಕೂತಿರೋದು. ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ಗಣೇಶ ಅವ್ರು ಕೊಟ್ಟ ಮೇಲೆ ಮತ್ತೆ ಸ್ಟೋನ್ ವರ್ಕ್ ಸಪರೇಟ್ ಕರೆಸ್ತಾರೆ, ಅವ್ರ ಹತ್ರ ಮತ್ತೆ ಮಾತಾಡಿಸ್ತಾರೆ. ಅದಕ್ಕೆ ಸಪರೇಟ್ ಪೇ ಮಾಡ್ಬೋದು. ನಮ್ಮ ಹತ್ರ ಪೇ ಸಪರೇಟ್ ಇಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಷಣ್ಮುಖ ಅಂತ. ಓಕೆ, ನೀವೆಲ್ಲವರು? ನಾವಿಲ್ಲ, ಚಿತ್ರದುರ್ಗ. ಓಕೆ ಸರ್, ಇದನ್ನ ನೀವು ಏನು ಗಣಪತಿ ಮಾಡ್ತಿದ್ರಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 12 ವರ್ಷದಿಂದ ನಮಗೆ ಅನುಭವ ಇರೋದು. ಓಕೆ, ನಾವೆಲ್ಲ ಅಂದರೆ ತುಂಬ ವರ್ಷದಿಂದ ಸಣ್ಣವೆಲ್ಲ ಮಾಡ್ಕೊಂಡ್ಬಂದೆ. ಈಗ ಒಂದು 2 ವರ್ಷದಿಂದ ಇದು ಶೆಡ್ ಹಾಕ್ಬಿಟ್ಟು ಇದು 2 ವರ್ಷದಿಂದ ನಾವು ಈ ಹೊಸ ಪ್ರಯತ್ನ ಮಾಡಿ ಫಸ್ಟ್ ವರ್ಷ ಮಾಡಿದ್ವಿ. ಒಂದು ಅವರೇಜಲ್ಲಿ ಬಂತು. ಈ ವರ್ಷ ಎಲ್ಲ ಹೊಸ ರೀತಿ ಮಾಡಿ, ಹೊಸ ಸಿಸ್ಟಮಲ್ಲಿ ಎಲ್ಲ ಇದು ಮುಂಬೈ ಸ್ಟೈಲಲ್ಲೇ ಮಾಡಿರೋದು. ಈ ಸಲ ಎಲ್ಲ ಮುಂಬೈ ಸ್ಟೈಲಲ್ಲಿ ಮಾಡಿರೋದು. ಅಂದರೆ ಪ್ರತಿಯೊಂದೂ ಇವಾಗ ಎಲ್ಲ ರೆಡಿ ಮಾಡಿದ್ಮೇಲೆ ಮತ್ತೆ ವಿತ್ ಪ್ರಭಾವಳಿ ಸಮೇತನೂ ಮಾಡಿದ್ದೀವಿ. ಮತ್ತು ಆಮೇಲೆ ಅದಕ್ಕೆ ಸ್ಟೋನ್ ವರ್ಕೂ ಕೊಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಎಲ್ಲ ಮುಂಬೈ ಸ್ಟೈಲಲ್ಲೇ ಇದೆ. ಪ್ರತಿಯೊಂದು ಹೊಸ ಆ್ಯಂಗಲ್ ಇದಾವೆ, ಯಾವುದೂ ಇರೋ ಥರನೇ ಇಲ್ಲ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಒಂದು ಥರ ಒಂದಿಲ್ಲ. ನೋಡಿ ಇದು ಈ ಗಣಪತಿ ನೋಡಿ, ಇದು ಮುಂಬೈ ಸ್ಟೈಲೇನೆ. ಇದು ಟೋಟಲಿ ಎಲ್ಲ ಬಂದು ಮುಂಬೈ ಸ್ಟೈಲ್ ಇರೋದು. ಇದು ನೋಡಿ, ಇದು ಬಂದ್ಬಿಟ್ಟು ಒಂದು 6.5-7 ಅಡಿ ಲೆಕ್ಕ ಬರುತ್ತೆ. ಇದು ಗಣಪತಿ. ಇದು ಬ್ಯಾಕ್ ಗ್ರೌಂಡ್ ಸಪರೇಟ್ ಇರುತ್ತೆ. ನೀವು ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ತಗೋಬಹುದು ಕಸ್ಟಮರ್. ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಬೇಡ ಅಂದ್ರೆ ಅದು ಫೈಬರ್ ಇಂದ ಬರುತ್ತೆ, ಅಂದ್ರೆ ನೀರಿಗೆ ಹಾಕಂಗಿಲ್ಲ ಅದು. ಅದು ಯೂಸ್ ಮಾಡೋದು ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 5 ವರ್ಷ 10 ವರ್ಷ ಅವ್ರಿಗೆ ಏನ್ ಬೇಕೋ ಅವರೇಜ್ ಎಲ್ಲ ಅವ್ರು ಯೂಸ್ ಮಾಡ್ಕೋಬಹುದು. ಈಗ ಅದೊಂದ್ಸರಿ ತಗೊಂಡ್ರೆ ಮತ್ತೆ ವರ್ಷ ಯೂಸ್ ಮಾಡಬಹುದು. ಹಂಗೆ ಎತ್ತಿಟ್ಕೊಳ್ಳೋದು, ನೀರಿಗೆ ಹಾಕಂಗಿಲ್ಲ. ಅದು ಪರ್ಮನೆಂಟ್. ಅದು ಇದು ಸಪರೇಟ್ ಅಂದ್ರೆ 7-8 ಸಾವಿರ 10 ಸಾವಿರ ರೂಪಾಯಿ ಅವರೇಜ್ ಆಗುತ್ತೆ. ಅದು ಸಪರೇಟ್ ಆಗುತ್ತೆ. ಜೊತೆಲಿ ಬೇಕಾದ್ರೆ ಜೊತೆಲ್ಲೂ ಕೊಡ್ತೀವಿ. ಇದು ಫುಲ್ ಫಿನಿಶಿಂಗ್ ಬರ್ತಾ ಇದೆ. ಫುಲ್ ಫಿನಿಶಿಂಗ್ ರೆಡಿ ಇದೆ. ಓಕೆ ಸರ್, ಇದು ಅಗಲ ಎಷ್ಟಿದೆ? ಇದು ಹೈಟ್ ಬಂದ್ಬಿಟ್ಟು 6.5-7 ಅಡಿ ಬರುತ್ತೆ. ಅಗಲ ಬಂದ್ಬಿಟ್ಟು ಒಂದು 4.5-5 ಅಡಿ ಅವರೇಜ್ ಬರುತ್ತೆ ಸರ್. ಓಕೆ, ಯಾಕಂದ್ರೆ ನಮ್ದು ಆಂಧ್ರ ಹತ್ರ, ನಮಗೆ ನಮ್ದು ಚಿತ್ರದುರ್ಗ ಚಳ್ಳಕೆರೆ ತಾಲೂಕು ಬರುತ್ತೆ. ಹೌದು, ಈ ತರ ಗಣಪತಿ ಎಲ್ಲ ನಾವು ತುಂಬಾ ಆಂಧ್ರದಲ್ಲಿ ನೋಡ್ತಾ ಇದ್ವಿ. ನಾನು ಲಾಸ್ಟ್ ಟೈಮ್ ಒಂದು ಗಣಪತಿ ವಿಡಿಯೋ ಮಾಡಿದ್ದೀನಿ. ಆಂಧ್ರ ಪಾಗೋಡ ನಿಯರೆಸ್ಟ್ ಮತ್ತೆ ಆಂಧ್ರ ತುಂಬಾ ನೋಡ್ತೀವಿ. ಇಲ್ಲಿ ಬಂದು ಖುಷಿ ಆಯ್ತು, ಯಾಕಂದ್ರೆ ನಮ್ಮ ದುರ್ಗದಲ್ಲೇ ಮಾಡ್ತಿಲ್ಲ. ನಮ್ದು ಇನ್ನೊಂದೇನಂದ್ರೆ ಇದು ಅಚ್ಚು ಗಣಪತಿ ಅಲ್ಲ. ನೋಡಿ, ಇದು ಪ್ರತಿಯೊಂದು ಈ ಗಣಪತಿ ಏನಿದೆ ಅಲ್ವಾ, ಇದು ಒಂದು ಸ್ಟಾರ್ಟಿಂಗ್ ಇದು ನಾವು ಇದು ಮರ ಇಲ್ಲಿ ಪೀಸು ಇದು ಕೆಳಗಡೆ ಪೀಠ ಹೊಡ್ಕೊಂಡ್ವಿ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಹುಲ್ ಕಟ್ಟೋದ್ರಿಂದ ಹಿಡಿದು ಎಲ್ಲ ಮಾಡೋದ್ರಿಂದ ಹಿಡಿದು ಮಿನಿಮಮ್ 4-5 ದಿನ ಇದು ಗಣಪತಿ ಟೈಮ್ ಹಿಡಿ. ಅಚ್ಚಲ್ಲಿ ಮೋಲ್ಡ್ ತೆಗೆಯೋದಾದ್ರೆ ದಿನಕ್ಕೆ 3-4 ಪೀಸ್ ತೆಗಿಬಹುದು. ಇದು ಒಂದು ಗಣಪತಿಗೆ 3-4 ದಿನ ಬೇಕು. ಅದು ಒಂದ್ ದಿನಕ್ಕೆ 3-4 ತೆಗಿಬಹುದು. ಇದಕ್ಕೆ ಇರೋದು ವ್ಯತ್ಯಾಸ ಇದೆ. ಇದು ಫುಲ್ ವೆಲ್ವೆಟ್ ಸರ್. ಇದು ವೆಲ್ವೆಟ್ ಎಲ್ಲ ನೀರಿಗೆ ಹಾಕ್ಬೋದು. ತುಂಬಾ ಅಟ್ರಾಕ್ಷನ್ ಇದೆ. ಇದು ಫುಲ್ ಹ್ಯಾಂಡ್ ಮೇಡ್ ವರ್ಕ್ ನಮ್ದು. ಸ್ಟೋನ್ ವರ್ಕ್ ಅಂದ್ರೆ ಎಲ್ಲ ಕೈಯಲ್ಲೇ ರೆಡಿ ಮಾಡಿ, ಪ್ರತಿಯೊಂದು ಪೀಸು ಕೈಯಲ್ಲೇ ರೆಡಿ ಮಾಡಿ ಮಾಡೋದು. ಇಲ್ಲಿ ಹಾರ ಹಾಕಂಗಿಲ್ಲ. ಯಾವುದು ಹಾರ ತರ ಇದೆ, ನೀವು ಹಾಕಿಲ್ಲ, ಇಲ್ಲೇ ರೆಡಿ ಮಾಡಿರೋ ತೋರಿಸ್ತೀನಿ. ನಾನು ಪೀಸ್ ಶಾಂಪಲ್ ತೋರಿಸ್ತೀನಿ ನಿಮಗೆ. ನಾವು ಅದು ಮಾಡ್ತಿರೋದು ತೋರಿಸ್ತೀನಿ.
ಅದು ಯಾವ ರೀತಿ ಅಂತ ನೋಡಿ, ಇದು ಒಂದೊಂದು ಬೀಡ್ಸ್ ಸಮೇತ ನಾವು ಕೈಯಲ್ಲೇ ಇದೆಲ್ಲ ರೆಡಿ ಮಾಡಿರೋದು. ಒಂದೊಂದು ಬೀಡ್ಸ್ ಸಮೇತ ಕೈಯಲ್ಲಿ ಅಂಟಿಸಿರೋದು, ಸುಮ್ಮನೆ ರೆಡಿ ತಂದ್ಬಿಟ್ಟು ಹಿಂಗ್ ಅಂಟಿಸಿರೋದಲ್ಲ ಇದು. ಓಕೆ, ಇದುವರೆಗೂ ಯಾವ್ದು ಬುಕಿಂಗ್ಸ್ ಆಗಿದಾವ? ಆಗಿದೆ ಸರ್, ತುಂಬಾ ಆಗಿದೆ. ತೋರಿಸ್ತೀನಿ ನೋಡಿ. ಈಗ ನೋಡಿ, ಇದು ಬಂದ್ಬಿಟ್ಟು ರಾಣೆಬೆನ್ನೂರು ನೋಡಿ. ಓಕೆ ಸ್ನೇಹಿತರೆ, ಇದು ರಾಣೆಬೆನ್ನೂರು ಲೇಬಲ್ ಹಾಕಿದ್ದಾರೆ, ಅಡ್ರೆಸ್ ಹಾಕಿದ್ದಾರೆ. ಓಕೆ, ಇದು ಪ್ರಭಾವಳಿ ಇಲ್ಲ ಅಂತ ಹಾಕಿದ್ದಾರೆ. ಸೊ ಇಟ್ಟಿದ್ದಾರೆ, ಬೇಕಾದ್ರೆ ತಗೊಬಹುದು. ಮತ್ತೆ ಯಾವಿದೆ ಸರ್? ಯಾವ ರೆಡಿ? ಚಳ್ಳಕೆರೆಯಿಂದ ಮುಂದೆ ಉಳ್ಳಾರ್ತಿ ಅಂತ, ದುಡ್ಡುಳ್ಳಾರ್ತಿ. ಓಕೆ ಓಕೆ, ಇದು ಬುಕಿಂಗ್ ಆಗಿದೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಇದನ್ನ ಲೇಬಲ್ ಅಂಟಿಸಿದ್ದಾರೆ ಆಲ್ರೆಡಿ. ಅದನ್ನ ಸ್ವಲ್ಪ ತೋರಿಸಿ, ಯಾಕಂದ್ರೆ ಬುಕಿಂಗ್ ಆಗಿರೋದನ್ನ ಆಲ್ರೆಡಿ ಬರ್ದಿದ್ದಾರೆ, ನೇಮು ಅಡ್ರೆಸ್ ಎಲ್ಲ. ಓಕೆ ಸರ್, ಇದು ಇಲ್ಲ ನಮ್ಮ ಚಿತ್ರದುರ್ಗ ಲೋಕಲ್. ಇನ್ನು ವರ್ಕ್ ಇದೆ ಹಂಗಾರಿ? ಅದೊಂದೇ ನಾವು ಶಾಂಪಲ್ ಮಾಡಿದ್ದು. ಆ ತರ ಎಲ್ಲ ಮನೆಗೆ ರೆಡಿ ಆಗ್ತಾ ಇದೆ ಪೀಸಸ್ಗಳು. ಅದೆಲ್ಲ ಒಂದೇಟಿಗೆ ವರ್ಕ್ ಮಾಡ್ಬಿಡ್ತೀವಿ. ಇನ್ನೊಂದು ವಾರದೊಳಗೆ ಎಲ್ಲ ಟೋಟಲಿ ಇದು ಬುಕಿಂಗ್ ಆಗಿದೆ. ಹೌದು. ಸೊ ಕವರ್ ಓಪನ್ ಮಾಡಕ್ಕಂತ ಮಾಡಿ ಆಗಿದೆ ನೋಡಿ. ಓಕೆ, ಎತ್ತಿ ಸ್ವಲ್ಪ ಚೆನ್ನಾಗಿದೆ. ಓ, ಸ್ಟ್ಯಾಂಡಿಂಗ್ ಗಣಪ. ಇದು ಇಲ್ಲ ಲೋಕಲ್ ಇದಕ್ಕಿಂತ ಸ್ಟೋನ್ ವರ್ಕ್ ಏನೋ ಬರುತ್ತೆ? ಬರುತ್ತೆ. ಪ್ರತಿಯೊಂದು ಸ್ಟೋನ್ ವರ್ಕ್ ಬರುತ್ತೆ. ಇದು ಲೋಕಲ್ ಬುಕ್ ಆಗಿರೋದು. ಹೌದಾ? ಲೋಕಲ್ ಧೂಳು ಆಗ್ಬಾರ್ದು ಕವರಿಂಗ್ ಮಾಡಿ. ಹೌದು. ಇಲ್ಲ, ಇದು ಬುಕ್ ಆಗಿದೆ. ಇನ್ನೊಂದೇನು ಗೊತ್ತಾ? ಅಟ್ರಾಕ್ಷನ್ ಇದೆ ಸರ್. ಇಲ್ಲ, ಅಟ್ರಾಕ್ಷನ್ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇದು ನೋಡಿ, ಇದು ಅವರೇಜ್ ಬಂದ್ಬಿಟ್ಟು ಇದು ಒಂದು 7.5 ಅಡಿ ಮೇಲೆ ಬರುತ್ತೆ. ಇದು ನೋಡಿ, ಇದೆಲ್ಲ ಮಣ್ಣಲ್ಲೇ ಮಾಡಿರೋದು, ಮರ ತರನೇ ಮಾಡಿರೋದು ಮಣ್ಣಲ್ಲಿ. ಇದು ರೇಂಜ್ ಬಂದ್ಬಿಟ್ಟು ಅಲ್ಲಿ 1,20,000 1,30,000 ಕಾಸ್ಟ್ ಹೇಳ್ತಾರೆ. ಸೇಲ್ ಆಗಿದೆ ಆಲ್ರೆಡಿ ಅಲ್ಲಿವೆಲ್ಲ ಇದೇ ರೇಂಜ್. ನಾನು ಇಲ್ಲಿ ಇದನ್ನ ಗಣೇಶ ಸೇಲ್ ಮಾಡಿದೀನಿ, ಆಲ್ರೆಡಿ ಬುಕ್ ಆಗ್ಬಿಟ್ಟಿದೆ. ಇದು ಅವರೇಜ್ ಬಂದ್ಬಿಟ್ಟು ಬರೇ 40,000 ಬಿಟ್ಟಿದ್ದೀನಿ. ಬರೇ 40,000 ವಿತ್ ಸ್ಟೋನ್ ವರ್ಕ್, ವಿತ್ ನೋಡಿ ಫಿನಿಶಿಂಗ್ ಸಮೇತ ಕೊಡ್ತಾ ಇರೋದು. ಬರೇ 40,000. ಅಷ್ಟೊಂದು ಮಾರ್ಜಿನ್ ಇದೆ ನಿಮ್ಗೆ. ಅಲ್ಗೋ ಇಲ್ಗೋ ನೋಡ್ಕೊಂಡ್ರೆ ತುಂಬಾ ಮಾರ್ಜಿನ್, ತುಂಬಾ ಅಂದ್ರೆ ತುಂಬಾ. ಆ ರೇಂಜೇ ಬೇರೆ, ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ. ನಮ್ದು ಏನಪ್ಪಾ ಅಂದ್ರೆ ಲೋಕಲ್ ನವ್ರು ಖುಷಿ ಆಗ್ಬೇಕು ನಮಗೆ. ಸಿರೋದು ನಾವೇನು ಬೇರೆ ತರ ಏನು ಫಿನಿಶಿಂಗ್ ಕೊಟ್ಟಿಲ್ಲ, ಸೇಮ್ ಫಿನಿಶಿಂಗ್ ನೋಡಿ. ಫಿನಿಶಿಂಗ್ ನೋಡಿ, ಇನ್ನು ಕೆಲಸ ಇದೆ. ಕೆಲಸ ಇಲ್ಲ, ಸ್ಟೋನ್ ವರ್ಕ್ ಫುಲ್ ಇದೆ ಈಗ. ಸ್ಟೋನ್ ವರ್ಕ್ ಫುಲ್ ಇದೆ ಈಗ. ಓಕೆ, ಇನ್ನೊಂದು ಇದು ಜೈ ಬಜರಂಗ್ ಬಲಿ. ಇದು ಮಾತ್ರ ತುಂಬಾ ಅದ್ಭುತವಾಗಿದೆ. ಇದು ಚೆನ್ನಾಗಿದೆ. ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಗದೆ ಮೇಲೆ ಕೂತಿರೋದು. ಇದು ಗದೆ ಬರುತ್ತೆ, ಗದೆ ಮೇಲೆ ಬರುತ್ತೆ. ಇದು ಗದೆ ಮೇಲೆ ಕಾನ್ಸೆಪ್ಟ್ ಇದೆ. ಇದು ಗದೆ ಮೇಲೆ ಬರುತ್ತೆ, ಈ ಗದೆ ಇಲ್ಲಿ ಬರುತ್ತೆ. ಇದ್ರ ಮೇಲೆ ಗಣೇಶ ಕೂತಿರೋದು. ಇದು ಚೆನ್ನಾಗಿದೆ. ಸ್ವಲ್ಪ ಜೂಮ್ ಮಾಡ್ರಿ. ಜೈ ಶ್ರೀರಾಮ್. ಹನುಮನ ಒಂದು ಗಣಪತಿ ಚೆನ್ನಾಗಿದೆ, ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಭುಜದ ಮೇಲೆ ಆಫ್, ಅದು ಸ್ಟ್ಯಾಂಡಿಂಗ್, ಇದು ಸಿಟ್ಟಿಂಗ್. ಭುಜದ ಮೇಲೆ ಹೆಗ್ಲ ಮೇಲೆ ಕೂತ್ಕೊಂಡಿರೋದು, ಆಂಜನೇಯನ ಮೇಲೆ ಕೂತಿರೋದು. ಸೊ ಈ ಕಸ್ಟಮರ್ಗೆ ಇದು ಎಷ್ಟು ಕೊಡ್ಬೋದು ನೀವು ಇಲ್ಲಿಗೆ ಬಂದ್ರೆ? ನಿಮ್ ಕಡೆಯಿಂದ ಚಾನಲ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಬಂದ್ರು ಕಸ್ಟಮರ್ ಅಂದ್ರೆ ನಮ್ ಕಡೆಯಿಂದ ನಿಮ್ ಕಡೆಯಿಂದ ಬಂದವ್ರಿಗೆ ನಾವು ಡಿಸ್ಕೌಂಟ್ ಕೊಡ್ತೀವಿ. ಓಕೆ ಸರ್, ಸರಿನಾ? ಓಕೆ ಓಕೆ, ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಏನು ವಿಡಿಯೋ ನೋಡ್ತಿದ್ರಲ್ವಾ, ಅದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ಇವ್ರು ತೋರಿಸಿದ್ರೆ, ಸೊ ಯೂಟ್ಯೂಬ್ ಇಂದ ಬಂದವರಿಗೆ ತುಂಬಾ ರೀಸನಬಲ್ ಇದೆ. ಸೊ ಬನ್ನಿ ನಾ ಮುಂದೆ ನೋಡ್ಕೊಂಬರೋಣ. ಸರ್, ಇದು ಯಾವ ಊರ್ದು? ಇದು ಸರ್, ಇದು ಬಂದ್ಬಿಟ್ಟೆ ಹೊಸದುರ್ಗ ತಾಲೂಕು, ಮತ್ತೋಡು ಅಂತೇಳಿ. ಅವರು ಬಜರಂಗ ದಳ ಹುಡುಗರು ಯಾರ ಮಾಡಿದಾರೆ, ಹಿಂದೂ ಗಣಪತಿ ಅಂತೇಳಿ ಅವ್ರು ಬುಕ್ ಮಾಡಿ ಹೋಗಿದ್ದಾರೆ ಹುಡುಗರು. ನೋಡಿ ಇದು ಯಾವ ಲೆವೆಲ್ ಇದೆ ನೋಡಿ, ಹೈಟ್ ನೋಡಿ. ಇದ್ರ ನೋಡಿ 6 ಪ್ಯಾಕ್ ಟೈಪ್ ಎಲ್ಲ ಮಾಡಿರೋದು. ನೋಡಿ ಲುಕ್ನೆಸ್ ನೋಡಿ, ಎಷ್ಟು ಲುಕ್ ಇದೆ. ಮತ್ತೆ ನಾವು ವರ್ಕು ಹಂಗೆ ಇದೆ. ಹಂಗಿದೆ ಅಂತೇಳಿ ನಾವು ಕಾಸ್ಟ್ ಸಿಕ್ಕಾಬಟ್ಟೆ ಹೇಳ್ತಾ ಇಲ್ಲ. ಇದು ಏನ್ ಕೊಡ್ಬೇಕು, ಇದು ನಮ್ಮ ಲೋಕಲ್ ರೇಟ್ ಅಲ್ಲೇ ನಾವು ಮಾರ್ತಾ ಇರೋದು. ಬೇರೆ ಕಡೆ ತಗೊಂಬರ್ಕಿಂತ ಇಲ್ಲೇ ಬಂದ್ಬಿಡ್ಲಿ. ಅಲ್ಲ, ನೀವು ಬೇರೆ ಕಡೆ ಹೋದ್ರೆ ಅವ್ರಿಗೆ ಹೋಗ್ ಬರೋ ಟ್ರಾನ್ಸ್ಪೋರ್ಟ್ ಮತ್ತೆ ಅಲ್ಲಿ ಹೋದ್ರೆ ಒಂದು ಡಬಲ್ ರೇಟ್. ಹೌದು, ಗಣೇಶ ನೋಡಿ, ನೀವು ಅದು ಎಕ್ಸಾಂಪಲ್ ಕೊಟ್ಟನಲ್ಲ, 1.25 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಸೇಲ್ ಮಾಡ್ತಾರೆ. ನಾವು 40,000 ಕೊಟ್ಟಿದೀವಿ ಗಣೇಶ. ಅಲ್ಲಿಗೆ 60,000 ರೂಪಾಯಿ 70,000 ರೂಪಾಯಿ ಸೇವ್. ಅವ್ರಿಗೆ ಏನು ಹೋಗ್ ಬರೋದು ಅವ್ರಿಗೆ ಒಂದು ಅನುಭವಕ್ಕೆ ಹೋಗ್ತಾರೆ ಅಷ್ಟೇ ಹೊರಗಡೆ. ನಮಗೆ ಲೋಕಲ್ ನವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಲಾಭ ಇದೆ, ನಮಗೂ ಲಾಭ ಇದೆ, ನಾವು ಬೆಳಿತೀವಿ. ಹೌದಾ? ಈಗ ನಾವು ಹೊಸ ಪ್ರಯತ್ನ ಮಾಡ್ತೀವಿ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಪ್ರಯತ್ನ ಚೇಂಜ್ ಮಾಡಿದೀವಿ. ಹೌದು, ಹೋದ ವರ್ಷದೇ ನಾನು ಬೇರೆ ತರ ಇತ್ತು. ಇಲ್ಲಿ ಬಂದಿರೋರಿಗೆ ಗೊತ್ತಿರುತ್ತೆ. ಈ ವರ್ಷ ನಾನು ಫುಲ್ ಚೇಂಜ್ ಮಾಡಿದೀನಿ. ಚೆನ್ನಾಗಿದೆ. ಇದು ಸರ್ಪನ? ಹೌದು, ಇದಕ್ಕಿಂತ ಎಡೆ ಬರುತ್ತೆ. ಎಡೆ ಬರುತ್ತೆ. ಬೇಸ್ ಮಾತ್ರ ಆಗಿದೆ, ಬ್ಯಾಕ್ ಸೈಡ್ ಇದೆ, ಅದು ವರ್ಕ್ ನಡೀತಾ ಇದೆ. ಇದು ಬುಕ್ ಆಗಿದೆ, ಇದು ಲೋಕಲ್. ನೋಡಿ ಫ್ರೆಂಡ್ಸ್, ಸ್ಟಿಕ್ಕರ್ ಆಗಿರೋದೆಲ್ಲ ಬುಕಿಂಗ್ ಆಗಿದೆ. ಆಲ್ಮೋಸ್ಟ್ ಕವರಿಂಗ್ ಮಾಡಬೇಕಿತ್ತು, ಕವರಿಂಗ್ ಮಾಡ್ತಾರೆ ಈಗ. ಸೊ ವಿಡಿಯೋಗಾಗಿ ಓಪನ್ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮೈಸೂರ್ದು ಇದೆ ಅಂತೆ. ನೋಡಿ ಎಲ್ಲವೂ ಅವರೇಜ್ ಬಂದ್ಬಿಟ್ಟು ಎಲ್ಲ ಅವರೇಜ್ ನೋಡಿ. ಇದು ಬುಕ್ ಆಗಿದೆ, ಇದು ಬುಕ್ ಆಗಿದೆ, ಇದು ಬುಕ್ ಆಗಿದೆ, ಬುಕ್ ಆಗಿದೆ. ಮತ್ತೆ ಈ ಕಡೆ 1-2 ಬುಕ್ ಆಗಿದಾವೆ ಆಂಜನೇಯದು. ಇದು ನೋಡಿ, ಇದು ಸೂಪರ್ ಇದೆ. ಬಟ್ಟೆ ತಗೊಳ್ಳಿ ನೋಡೋಣ ಹೆಂಗಿದೆ. ವೆಲ್ವೆಟ್ ಬಟ್ಟೆ ನೋಡಿ, ಇದು ವೆಲ್ವೆಟ್ ಬಟ್ಟೆ ಇದು ನೋಡಿ. ವಾವ್, ಡಿಫ್ರೆಂಟ್ ನೋಡಿ ಫ್ರೆಂಡ್ಸ್. ಮನೆಗೆಲ್ಲ ಹಾಕ್ತಾರಲ್ಲ, ಅದೇ ಈ ಥರ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆ. ಇದರಲ್ಲೇ ಕಲರ್ ಕಟಿಂಗ್ ಮಾಡೋದು, ಹಾಕೋದು. ಓ, ಸಿಂಹ ನರಸಿಂಹ ಸ್ವಾಮಿ
ಅದು ಮೇಲ್ಗಡೆ ಇದು ಉಗ್ರ ನರಸಿಂಹನ ಮೇಲೆ ಗಣೇಶ ಕೂತಿರೋದು, ಅದು ಆಂಜನೇಯನ ಮೇಲೆ ಗಣೇಶ ಕೂತಿರೋದು. ಕೂತ್ಕೊಂಡಿರೋದು. ಇದು ಬುಕ್ ಆಗಿದೆ, ಇದು ಲೋಕಲ್ಗೆ. ಇದು ನೋಡಿ ಆಂಜನೇಯನ ಮೇಲೆ ಗಣೇಶ ಕೂತಿದೆ. ಇದು ನೋಡಿ ಹೆಂಗಿದೆ ನೋಡಿ, ಇದು ನೋಡಿ ಲುಕ್ ನೋಡಿ. ಹೈಟು ಎಷ್ಟೊಂದು 8 ರಿಂದ 9 8-9 ಅಡಿ ಇದೆ. 8-9 ಅಡಿ ಬರುತ್ತೆ ನೋಡಿ, ಎಷ್ಟು ಹೈಟ್ ಇದೆ. ಸೊ ಆನೆ ಮೇಲ್ಗಡೆ ಇದೆ ಸರ್. ಇದು ರೇಟ್ ಬಂದ್ಬಿಟ್ಟು ನಮ್ದು ಫುಲ್ ರೀಸನಬಲ್ ರೇಟ್. ಇದು ಹೊರಗಡೆ ಹೋದ್ರೆ ಅದೇ ಹೇಳ್ತೀನಲ್ಲ 70-80 ಸಾವಿರ ಲಕ್ಷ ರೂಪಾಯಿ ಹೇಳ್ತಾರೆ. ನಮ್ದು ಏನಿಲ್ಲ, ರೀಸನಬಲ್ 30-35-40 ಸಾವಿರ ರೂಪಾಯಿ ಒಳಗೆ ಟೋಟಲಿ ನಾವು ಫಿನಿಶಿಂಗ್ ಕೊಡ್ತಾ ಇದ್ದೀವಿ. ವಿತ್ ಸ್ಟೋನ್ ವರ್ಕ್ ಕೊಡ್ತಾ ಇದೀನಿ. ವಿತ್ ಸ್ಟೋನ್ ವರ್ಕ್ ಅಂದ್ರೆ ಪ್ರತಿಯೊಂದು ಗಣೇಶನಿಗೂ ಸ್ಟೋನ್ ವರ್ಕ್ ಇದೆ. ನಮ್ದು ಮೇನ್ ಹೈಲೈಟ್ ಅಂದ್ರೆ ಅದೇ. ಯಾವ್ದಕ್ಕೂ ಚಾರ್ಜ್ ಮಾಡ್ತಿಲ್ಲ ಸ್ಟೋನ್ ವರ್ಕಿಗೆ. ಅವ್ರು ಯಾವ್ದಾರ ಗಣೇಶ ಬುಕ್ ಮಾಡ್ಲಿ, ಇದರಲ್ಲಿ ವಿತ್ ಸ್ಟೋನ್ ವರ್ಕು ಫ್ರೀ. ಯಾವ ಸ್ಟೋನ್ ವರ್ಕಿಗೂ ಕಾಸ್ಟ್ ಇಲ್ಲ. ಪ್ರತಿಯೊಂದು ಸ್ಟೋನ್ ಯಾವ್ದಾರ ಬುಕ್ ಮಾಡ್ಲಿ, ಈ ಗಣೇಶ ಆಗ್ಲಿ ಅದಾಗ್ಲಿ ಯಾವ್ದಾರು ಬುಕ್ ಮಾಡ್ಲಿ, ಅವರಿಗೆ ಸ್ಟೋನ್ ವರ್ಕಿಗೆ ಚಾರ್ಜ್ ಇಲ್ಲ. ನೀವು ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ಗಣೇಶ ಅವ್ರು ಕೊಟ್ಟ ಮೇಲೆ ಮತ್ತೆ ಸ್ಟೋನ್ ವರ್ಕ್ ಸಪ್ರೇಟ್ ಕರೆಸ್ತಾರೆ, ಅವ್ರ ಹತ್ರ ಮತ್ತೆ ಮಾತಾಡಿಸ್ತಾರೆ, ಅದಕ್ಕೆ ಸಪ್ರೇಟ್ ಪೇ ಮಾಡ್ಬೋದು. ನಮ್ಮ ಹತ್ರ ಪೇ ಸಪ್ರೇಟ್ ಇಲ್ಲ. ನೋಡಿ ಇದು ಮೈಸೂರಿಗೆ ಬುಕ್ ಆಗಿದೆ ನೋಡಿ. ಇದು ಮೈಸೂರಿಗೆ, ಇದು ಮೈಸೂರು ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ಬಾರ್ದಾ? ಓಪನ್ ಮಾಡಿ ಆಮೇಲೆ ಕವರ್ ಹಾಕೊಳ್ಳಿ. ಓಕೆ, ಮೈಸೂರಿಂದ ಬಂದಿದ್ದಾರೆ. ಹೌದು, ಮೈಸೂರಿಂದ. ಅಲ್ಲೆಲ್ಲ ಸಿಗ್ಲಿಲ್ವತ್ತಾ? ಅದೇ ಹೇಳದ್ನಲ್ಲ, ಅಲ್ಲಿ ಸುಮಾರು 3-4 ಫ್ಯಾಕ್ಟ್ರಿ ಇದಾವೆ. ಕೇಳಿದ್ದಾರೆ. ಅಲ್ಲಿ ಎಲ್ಲ 60-70-80 ಸಾವಿರ ರೂಪಾಯಿ ಅಲ್ಲಿ ಇದೇ ಗಣೇಶ. ಇದೇ ಗಣೇಶ ಇಲ್ಲಿ ನಾವು ರೀಸನಬಲ್ ಪ್ರೈಸ್ 27-25 ಸಾವಿರ ರೂಪಾಯಿ ಬುಕ್ಕಿಂಗ್ ಮಾಡಿರೋದು. ಬಹಳ ಕಮ್ಮಿ ಆಯ್ತು. ಹೌದು ನೋಡಿ, ನೋಡಿ ಈಗ ನೋಡಿ ನನ್ನ ಹೈಟ್ ನೋಡಿ, ನಾನು ಎಷ್ಟಿದೆ ನೀವೇ ನೋಡಿ. ನೋಡಿ ಹೈಟ್ ನೋಡಿ ಎಷ್ಟಿದೆ, ಫಿನಿಶಿಂಗ್ ನೋಡಿ, ಫಿನಿಶಿಂಗ್ ನೋಡಿ. ಇದು ಲುಕ್ ಎಲ್ಲ ಏನಪ್ಪಾ ಅಂದ್ರೆ ಮುಂಬೈ ಸ್ಟೈಲ್ ಅಲ್ಲೇ ಇರೋದು. ವಿತ್ ಸ್ಟೋನ್ ವರ್ಕ್ ನಂದು ಫ್ರೀ. ಸ್ಟೋನ್ ವರ್ಕ್ ಕಾಸ್ಟ್ ಇಲ್ಲ, ನಂದು ಕಾಸ್ಟ್ ಇಲ್ಲ. ಮತ್ತೆ ಸ್ಟೋನ್ ವರ್ಕ್ ಅಂತ ಹೇಳಿ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಅಂಟಿಸ್ಕೊಡಲ್ಲ, ಪ್ರೊಫೆಷನಲ್ ವರ್ಕೇ ಮಾಡೋದು. ಚೆನ್ನಾಗಿದೆ. ಕಿರೀಟ ಏನಿದೆ ಸೇಮ್ ಇದೆ. ಮತ್ತೆ ನಾವೆಲ್ಲ ಸುಮ್ಮನೆ ಒಂದು ಅಂಟಿಸ್ಕೊಡಲ್ಲ, ಫ್ರೀ ಕೊಡ್ತೀವಿ ಅಂತ ಹೇಳಿ. ಪ್ರೊಫೆಷನಲ್ ಆಗಿ ಅವ್ರು ಹೆಂಗೆ ಪೇ ಮಾಡಿ. ಫ್ರೆಂಡ್ಸ್, ಏನಂದ್ರೆ ಸ್ಟೋನ್ ವರ್ಕಿಗೆ ಅಮೌಂಟ್ ಆಗ್ತಾ ಇಲ್ಲ. ಸೊ ಬೇರೆಗಡೆ ಹೋದ್ರೆ ನಿಮಗೆ ಅರ್ಧಕ್ಕರ್ಧ ಲಾಭ ಅಂತಾರಲ್ವಾ, ಹಂಗೆ ಅರ್ಧಕ್ಕರ್ಧ ಮಾರ್ಜಿನ್ ಕೊಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ದುರ್ಗಕ್ಕೆ ಬಂದು ಬುಕಿಂಗ್ ಮಾಡ್ಕೊಳ್ಳಿ. ತುಂಬ ರೀಸನಬಲ್ ಇದೆ. ಯಾಕಂದ್ರೆ ಇನ್ನೂ ಬೇರೆ ಥರ ನಾನು ಆಂಧ್ರದಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ಇದಕ್ಕೂ ಹೋಲಿಕೆ ಬೇಕಲ್ವಾ? ಆಂಧ್ರದಾಗ ಎಷ್ಟು ಪ್ರೈಸ್ ಆಗುತ್ತೆ, ಕರ್ನಾಟಕದ ಎಷ್ಟು ಪ್ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಮತ್ತೆ ಪ್ಯೂರ್ ಮಣ್ಣಿಂದ ಮಾಡಿರೋದು. ಪಿಒಪಿ ಆಂಧ್ರ ಅಂತಂದ್ರೆ ನೀವು ಆಂಧ್ರದಲ್ಲಿ ಹೋದ್ರೆ ಎಲ್ಲ ಪಿಒಪಿ ಮಾಡೋದು, ಎಲ್ಲ ಅಚ್ಚಿಂದ ಮಾಡೋದು. ಹೌದಾ? ಇದು ಪ್ಯೂರ್ ಮಣ್ಣಿಂದ. ಮೇನು ಪರಿಸರಕ್ಕೆ ಹಾನಿ ಆಗಲ್ಲ. ಮತ್ತೆ ನಮ್ಮಂತೆ ಹೊಸದಾಗಿ ಏನು ನಾವು ಕೆಲಸ ಮಾಡ್ತಿದೀವಿ, ಏನು ನಾವು ವರ್ಕ್ ಮಾಡ್ತಿದೀವಿ, ನಮಗೆಲ್ಲ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಮಣ್ಣಿನ. ಈಗ ನೋಡಿ ಒಂದ್ ಮಾತು ಹೇಳ್ತೀನಿ, ಗೋರ್ಮೆಂಟ್ ಏನು ಆದೇಶ ಮಾಡಿದೆ ಅಂದ್ರೆ POP ನಿಷೇಧಾಜ್ಞೆ ಮಾಡಿದೆ. ಅಂದ್ರೆ ಮಣ್ಣಿನ ಮಾತ್ರ ಮಾಡ್ಬೇಕು ಅಂತ. ಆದ್ರೆ ಹುಡುಗರೆಲ್ಲ ಏನ್ ಮಾಡ್ತಾರೆ, ಗಣೇಶ ಕೂರ್ಸೋರು ನಮಗೆ ಸಪೋರ್ಟ್ ಮಾಡಲ್ಲ. ಇನ್ನು ನೋಡಿ, ಈ ಲೋಕಲ್ ಅವರಾಗ್ಲಿ ಬೇರೆ ಊರ್ನವ್ರು ಎಲ್ಲರೂ ಆಗ್ಲಿ POP ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಹೋಗಿ ಗಣಪತಿ, ಇದು ತಪ್ಪಲ್ವಾ? ಈಗ ನಮಗೆ ಗಣೇಶ ಮಾಡಕ್ POP ಬಿಟ್ಟಿಲ್ಲ ಅಂದ್ಮೇಲೆ ಅವ್ರಿಗೂ ತರಕ್ ಬಿಡಬಾರ್ದು, ಹುಡುಗರಿಗೂ ತರಕ್ ಬಿಡಬಾರ್ದು. ಈಗ ನಮಗೆ ಇಲ್ಲಿ ಗಣೇಶ POP ಮಾಡಕ್ ಬಿಡಲ್ಲ. ಈಗ ಮತ್ತೆ ಅವ್ರಿಗೆ ಯಾಕೆ POP ತರಕ್ ಬಿಡ್ತಾರೆ? ಅವ್ರಿಗೂ ಬ್ಯಾನ್ ಮಾಡ್ಬೇಕು. ಹುಡುಗರಿಗೂ ಗಣಪತಿ ಕೂರ್ಸಕ್ ಬಿಡಬಾರ್ದು, ಅವಕಾಶ ಕೊಡಬಾರ್ದು. ಈಗ ಫಿನಿಶಿಂಗ್ ನಾವು ಮಣ್ಣಲ್ಲಿ ಎಷ್ಟು ಪ್ರಯತ್ನ ಪಡ್ತಿದೀವಿ ಅಂದ್ರೆ POP ಅಲ್ಲಿ ಕೊಡಕ್ ಅಷ್ಟೇ ನಾವು ಪ್ರಯತ್ನ ಪಡ್ತಾ ಇದೀವಿ. ಯಾಕಂದ್ರೆ ಮಣ್ಣಲ್ಲಿ ಆಕ್ಚುಲಿ POP ಅಷ್ಟು ಫಿನಿಶಿಂಗ್ ಕೊಡಕ್ ಆಗಲ್ಲ. ಎಷ್ಟೇ ನಾವು ಕೊಡ್ತೀವಿ ಅಂದ್ರು ಅಲ್ಲೊಂದು ಇಲ್ಲೊಂದು ಡಾಟ್ಸು ಸ್ಕ್ರಾಚಸ್ ಬಂದೇ ಬರುತ್ತೆ. ಮಣ್ಣು ಇದ್ರ ಗುಣನೇ ಅದು. ಬರ್ತಾ ಕ್ರ್ಯಾಕ್ಸ್ ಬಿಡುತ್ತೆ, ಏರ್ಸ್ ಆಗುತ್ತೆ, ಅದು ಬಂದೇ ಬರುತ್ತೆ. ಆದ್ರೂ ನಾವು ಅದನ್ನ POP ಅಷ್ಟು ನಾವು ಟರ್ನ್ ಮಾಡಿದೀವಿ. ಅದನ್ನ ಫಿನಿಶಿಂಗ್ ಎಲ್ಲ ಆದಷ್ಟು ನೋಡಿ, ಬೇಕಾದ್ರೆ ಹತ್ರ ಬಂದು ನೋಡಿ, ಹತ್ರ ಫಿನಿಶಿಂಗ್ ನೋಡಿ, ಆದಷ್ಟು ನಾವು ಅದಕ್ಕೇನು ಟ್ರೈ ಮಾಡ್ಬೇಕು ಎಲ್ಲ ಮಾಡಿದೀವಿ. ಆದ್ರೆ ಇವರು ಸಮೇತನು ಅಷ್ಟು ನಮಗೆ ಸಪೋರ್ಟ್ ಮಾಡ್ಬೇಕು. ಕಸ್ಟಮರ್ಗಳು, ಹುಡುಗರಾಗ್ಲಿ ಯಾರೇ ಆಗ್ಲಿ, ಅವರು ನಮಗೆ POP ಅಲ್ಲಿ ಹೋಗ್ಬಿಟ್ಟು ತಗೊಂಡ್ ಬಿಡ್ಬೇಕು. ನಮ್ಮಂತವ್ರಿಗೆ ಬಂದು ಮಣ್ಣಲ್ಲಿ ಮಾಡಿರೋರಿಗೆ ಸಪೋರ್ಟ್ ಮಾಡ್ಬೇಕು. ಆದ್ರೆ ಆ ಕೆಲಸ ಮಾಡಲ್ಲ ಹುಡುಗರು. ಅದಕ್ಕೋಸ್ಕರ ಹೋಗಿ POP ಅಷ್ಟು ದೂರ, ಎಷ್ಟು 200 ಕಿಲೋಮೀಟರ್ 300 ಕಿಲೋಮೀಟರ್ ಹೋಗಿ ಮಹಾರಾಷ್ಟ್ರ ಹೋಗಿ, ಅಲ್ಲ ಅನಂತಪುರ ಮಹಾರಾಷ್ಟ್ರ ಎಲ್ಲ ಹೋಗ್ತಾರೆ ಸರ್. ಮಹಾರಾಷ್ಟ್ರ ಎಲ್ಲ ಯಾಕೆ ಹೋಗ್ಬೇಕು? ಕರ್ನಾಟಕದಲ್ಲಿ ಏನು ಕಮ್ಮಿ ಇದಾವ? ಗಣೇಶ ಮಾಡೋರು ಏನು ಕಮ್ಮಿ ಇದಾರೆ? ಎಷ್ಟು ಜನ ಇದಾರೆ ಮಣ್ಣಲ್ಲಿ ಮಾಡೋ? ಎಲ್ಲರಿಗೂ ಸರ್, ನಾನು ನಮ್ಮ ಹತ್ರ ಬನ್ನಿ ಅಂತ ಕರಿತಿಲ್ಲ, ಮಣ್ಣಲ್ಲಿ ಮಾಡೋರಿಗೆ ಸಪೋರ್ಟ್ ಮಾಡಿ ಅಲ್ವಾ? ಎಲ್ಲರ ತಗೊಳ್ಳಿ, ಮಣ್ಣಲ್ಲಿ ಮಾಡಿರೋರು ಸಪೋರ್ಟ್ ಮಾಡಿ. ಮತ್ತೆ ಈಗ ನಮಗೆ ಗೌರ್ಮೆಂಟ್ ಮಾಡಬೇಡ್ರಿ ಅಂದಾಗ ಹುಡುಗರಿಗೂ ಬ್ಯಾನ್ ಮಾಡ್ಬೇಕು, ಎಲ್ಲೂ ತರಬಾರ್ದು. ಅವ್ರು ಏನಾರ ಗಣೇಶ ತಂದ್ರೆ ಅದನ್ನ ಅವರು ಬ್ಯಾನ್ ಮಾಡ್ಬೇಕು ಅಲ್ವಾ? ಮೇನು ನಮಗೆ ಎಷ್ಟು ಅವರು ನಿಷೇಧಾಜ್ಞೆ ಮಾಡಿದಾರೋ ಅವ್ರಿಗೂ ಮಾಡ್ಬೇಕು. ಮೇನ್ ಇರೋದು ಅದೇನೆ. ಹುಡುಗರಿಂದ ಅರ್ಥ ಮಾಡ್ಕೊಂಡು ಮಣ್ಣಿಂದ ಯಾವ್ದೇ ಕಾರಣಕ್ಕೂ POP ಕೂರಿಸ್ಬೇಡ್ರಿ, ಮಣ್ಣಿಂದನೇ ಕೂರಿಸ್ಬೇಕು. ನನ್ನ ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು.